ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಈ ಉದಯ ಕಾಲದಲ್ಲಿ ದೇವರು ನಮ್ಮನ್ನು ಈ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂದು ಹೇಳಿದ್ದಾರೆ. ಹಲ್ಲೆಲೂಯ. ಆತನು ನಮಗೆ ಏನಾಗಿದ್ದಾರೆ ಗೊತ್ತಾ? ಇಕ್ಕಟ್ಟಿನಲ್ಲಿ ವಿಶೇಷವಾದ ಸಹಾಯಕನು ಆಗಿದ್ದಾರೆ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರು ನಮಗೆ ವಿಶೇಷವಾದ ಸಹಾಯಕನು ಆಗಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಾವು ಇಕ್ಕಟ್ಟಲ್ಲಿರುವಾಗ ದೇವರು ನಮಗೆ ಆಶ್ರಯ ದುರ್ಗವಾಗಿ ನಮ್ಮನ್ನು ಸಹಾಯ ಮಾಡುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವರು ಆಗಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಾವು ಇಕ್ಕಟ್ಟಲ್ಲಿರುವಾಗ ಯಾವಾಗಲೂ ನಾವು ಕರ್ತನಾದ ಯೇಸುವಿಗೆ ಪ್ರಾರ್ಥನೆ ಮಾಡಬೇಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೋ ನಮಗೆ ದೇವರು ಆ ಇಕ್ಕಟ್ಟದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಇಲ್ಲೊಂದು ಮಾರ್ಕ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಂದು ವಚನ ಓದಿ. ಗೆರೆಸೆನೆಂಬ ಸೀಮೆಗೆ ಯೇಸು ಕ್ರಿಸ್ತನು ಹೋಗಿದ್ದರು. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, 1ನೇ ವಚನ, ಆಮೇಲೆ ಅವರು ಸಮುದ್ರದ ಆಚೆ ದಡ್ಡಕ್ಕೆ ಗೆರೆಸನ ಸೀಮೆಗೆ ಮುಟ್ಟಿದರು. ಹಲ್ಲೆಲೂಯ. ಇಲ್ಲಿ ಗೆರೆಸನ ಸೀಮೆಗೆ ದೇವರು ಮುಟ್ಟಿದರು ಎಂದು ವಾಕ್ಯ ಹೇಳುತ್ತದೆ. ಮುಂದಿನ ವಾಕ್ಯಗಳನ್ನು ನಾವು ಹಾಗೆ ಧ್ಯಾನ ಮಾಡುವಾಗ ಅಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ಆ ದೋಣಿಯಿಂದ ಇಳಿದ ಮೇಲೆ, ಯೇಸು ಕ್ರಿಸ್ತನು ಆ ದೋಣಿಯಿಂದ ಇಳಿದ ಮೇಲೆ ಅಲ್ಲೊಂದು ದೆವ್ವ ಹಿಡಿದಂಥ ವ್ಯಕ್ತಿ ಇರುತ್ತಾನೆ. ಆ ದೆವ್ವ ಹಿಡಿದಂಥ ವ್ಯಕ್ತಿ ಅಲ್ಲಿ ಸಮಾಧಿ ಮಧ್ಯದಲ್ಲೇ ಇರುತ್ತಾನೆ. ಆತನು ಯಾವಾಗಲೂ ಆ ಸಮಾಧಿ ಮಧ್ಯದಲ್ಲೇ ಇದ್ದನು. ಅವನು ಎಷ್ಟೋ ವರ್ಷದಿಂದ ಇದ್ದಿದ್ದನು. ಪ್ರೈಸ್ ದಿ ಲಾರ್ಡ್. ಆತನು ಎಷ್ಟೋ ವರ್ಷದಿಂದ ಆ ಸಮಾಧಿ ಮಧ್ಯದಲ್ಲಿ ಇರುವುದ ಕಾರಣಕ್ಕಾಗಿ ಅವನಿಗೆ ದೇವರ ವಾಕ್ಯ ಹೇಳುತ್ತದೆ, ಅವಾಗವಾಗ ಅವನಿಗೆ ಸರಪಣಿಯಿಂದ ಕಟ್ಟುತ್ತಿರು, ಅವಾಗವಾಗ ಅವನಿಗೆ ಏನು ಮಾಡ್ತಿರು, ಹಿಡಿಯಬೇಕೆಂದು ಪ್ರಯತ್ನ ಪಟ್ಟಿದ್ರು. ಆದರೆ ಅಲ್ಲಿ ಅವರಿಗೆ ಆತನಿಗೆ ತಡೆಯೋದಕ್ಕಾಗಿ ಯಾರಿಂದ ಆಗದೇ ಹೋಯಿತು ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಯಾವ ಸರಪಣಿಗಳನ್ನು ಆತನಿಗೆ ಹಿಡಿದಿಟ್ಟುಕೊಳ್ಳೋದಕ್ಕೆ ಆಗಲಿಲ್ಲ. ಆ ದೆವ್ವಗಳ ಮಧ್ಯದಿಂದ ಆತನಿಗೆ ಬಿಡಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಅನೇಕರು ಪ್ರಯತ್ನ ಪಟ್ಟಿದ್ದಾರೆ, ಈತನಿಗೆ ನಾವು ಈ ದೆವ್ವಗಳಿಂದ ಬಿಡಿಸಿಕೊಳ್ಳಬೇಕು, ಈತನಿಗೆ ಹಗ್ಗದಿಂದ ಕಟ್ಟಬೇಕು ಅಂಥೇಳಿ ಅವರಿಗೆ ಬೇಕಾಗಿರುವ ಆಲೋಚನೆಗಳು ಬಂದಿರುವುದೆಲ್ಲವನ್ನು ಮಾಡಿದ್ದಾರೆ. ಆದರೆ ಆ ದೆವ್ವಗಳಿಂದ ಬಿಡಿಸುವುದಕ್ಕಾಗಿ ಯಾರಿಂದ ಆಗದೆ ಹೋಯಿತು. ಹಲ್ಲೆಲೂಯ. ಹಲ್ಲೆಲೂಯ. ಒಂದಾನೊಂದು ದಿವಸ ಯೇಸು ಕ್ರಿಸ್ತನು ಆ ಗೆರೆಸನ ಸೀಮೆಗೆ ಬಂದಿದ್ದರು. ಆ ಬಂದಿದ ಮೇಲೆ ದೋಣಿ ಇಳಿದು ಕೆಳಗಡೆ ಬಂದಿದ ಮೇಲೆ ಆ ದೆವ್ವ ಹಿಡಿದಂಥ ವ್ಯಕ್ತಿ ಆ ಯೇಸು ಕ್ರಿಸ್ತನನ್ನು ಸಹ ಕಲ್ಲೆತ್ತುಕೊಂಡು ನಿಲ್ಲುತ್ತಾನೆ. ಆದರೆ ಆ ಯೇಸು ಕ್ರಿಸ್ತನಿಗೆ ಅದು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ಯಾಕಂದರೆ ಯೇಸು ಕ್ರಿಸ್ತನು ಆ ಸೈತಾನಕ್ಕಿಂತಲೂ ಸರ್ವಶಕ್ತನಾದ ದೇವರು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಈ ಸೈತಾನು ಕೇವಲ ಯೇಸುವಿನ ಹೊರತು ಮತ್ತಾರಿಗೂ ಅದು ಭಯಪಡುವುದಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯ. ಆತನು ದೇವರ ಆಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಜರೇತಿನ ಯೇಸುವಿಗೆ ಸ್ತೋತ್ರವಾಗಲಿ. ನಜರೇತಿನ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಒಳ್ಳೆ ದೇವರಾಗಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆ ಗೆರೆಸನ ಸೀಮೆಗೆ ಯೇಸು ಬಂದು ದೋಣಿಗೆ ಇಳಿದ ಮೇಲೆ ಅದು ಆ ಸೈತಾನು ಇದುವರೆಗೂ ಹಿಂದಕ್ಕೆ ಯಾವ ರೀತಿ ಮನುಷ್ಯರ ಜೊತೆ ಆಟ ಆಡಿತು ಹಾಗೆ ದೇವರ ಹತ್ರ ಏನು ಮಾಡ್ತದೆ ಗೊತ್ತಾ? ದೇವರಿಗೆ ಆ ಸೈತಾನು ಸಹ ದೇವರ ಹೆಸರು ಗೊತ್ತು. ಇಲ್ಲಿ ವಾಕ್ಯ ಹೇಳುತ್ತದೆ,
ಪರತ್ಪರನ ಕುಮಾರನ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಯೇಸು ಎಂದವನೆಂದು ಆ ಸೈತಾನಿಗೂ ಸಹ ಗೊತ್ತಿದೆ. ಹಲ್ಲೆಲೂಯಾ. ನನ್ನನ್ನು ಕಾಡಬೇಡ ಎಂದು ಹೇಳುತ್ತದೆ. ಹಲ್ಲೆಲೂಯಾ. ದೇವರಾಣೆ, ಯೇಸುವೇ ಪರತ್ಪರನಾದ ದೇವರ ಮಗನೇ. ಅದು ಸೈತಾನ್ ಏನು ಹೇಳುತ್ತದೆ ಗೊತ್ತಾ? ಪರತ್ಪರನಾದ ದೇವರ ಮಗನೇ ಎಂದು ಹೇಳುತ್ತದೆ. ಸೈತಾನಿಗೆ ಚೆನ್ನಾಗಿ ಗೊತ್ತು ಯೇಸು ಕ್ರಿಸ್ತನು ದೇವರ ಮಗನು ಎಂದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಪರತ್ಪರನಾದ ದೇವರ ಮಗನೇ, ನನ್ನ ಗುಡವೇ ನಿನಗೆ ಯಾಕೆ? ದೇವರಾಣೆ, ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕಂದರೆ ಎಲ್ಲ ದೆವ್ವ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದನು. ಮತ್ತು ನಿನ್ನ ಹೆಸರೆಂದು ಅವನನ್ನು ಕೇಳಿದಕ್ಕೆ ಅವನು ನನ್ನ ಹೆಸರು ದಂಡು ಅಂದನು. ಸೈತಾನ್ ಏನು ಹೇಳ್ತಾನೆ? ನನ್ನ ಹೆಸರು ದಂಡು. ಯಾಕಂದರೆ ಬಹಳ ಸೈತಾನಗಳನ್ನು ಅವನ ಒಳಗೆ ಇದ್ದವು. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಹೆಸರು ದಂಡು ಎಂದು ಹೇಳುತ್ತದೆ. ಮುಂದೆ ನೋಡಿದಾಗ, ಯಾಕಂದರೆ ನಾವು ಬಹು ಮಂದಿ, ಇಲ್ಲಿ ವಾಕ್ಯ ಹೇಳುತ್ತದೆ, ನಾವು ಬಹು ಮಂದಿ ಎಂದು ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಆ ಸೈತಾನ ಕೈಯಿಂದ ನಾವು ಬಿಡಿಸಿಕೊಳ್ಳಬೇಕಾದರೆ ನಮಗೆ ಅಗತ್ಯವಿರುವುದು ಯೇಸುವಿನದು. ಹಲ್ಲೆಲೂಯಾ. ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೋ ಆಗ ಸೈತಾನಗಳು ನಮ್ಮನ್ನು ಬಿಟ್ಟು ಹೋಗುತ್ತಾವೆ. ಹಲ್ಲೆಲೂಯಾ. ಆಗ ಸೈತಾನನು ನಮ್ಮನ್ನು ಬಿಟ್ಟು ಹೋಗುತ್ತಾವೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸೈತಾನನು ನಮ್ಮನ್ನು ಬಿಟ್ಟು ಹೋಗಬೇಕಾದರೆ ದೇವರಿಂದ ಮಾತ್ರ ಅದನ್ನು ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ಆ ವ್ಯಕ್ತಿ ಅನೇಕ ವರ್ಷದಿಂದ ಸಮಾಧಿ ಮಧ್ಯದಲ್ಲಿದ್ದನು. ಅನೇಕರು ಆ ಮಾರ್ಗವನ್ನು ಹೋಗೋದು ಬಿಟ್ಟರು. ಯಾಕಂದರೆ ಅವನು ಹೋಗುವಾಗ ನಮಗೆಲ್ಲಾದರೂ ಅಟ್ಯಾಕ್ ಮಾಡುತ್ತಾನೆಂದು ಆ ಮಾರ್ಗವನ್ನೇ ಎಷ್ಟೋ ಜನರು ಬಿಟ್ಟರು. ಹಲ್ಲೆಲೂಯಾ. ಅಲ್ಲಿ ಯೇಸು ಬಂದಿದ ಮೇಲೆ ಒಂದು ದೊಡ್ಡ ಅದ್ಭುತಗಳನ್ನು ನಡೆಯಿತು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಬಂದಿದ ಮೇಲೆ ದೊಡ್ಡ ಅದ್ಭುತಗಳನ್ನು ನಡೆಯಿತು. ಹಲ್ಲೆಲೂಯಾ. ಆ ಅದ್ಭುತವೇನೆಂದರೆ ಆ ಆಜ್ಞೆ, ದೇವರು ಹೇಳ್ತಾರೆ, ಸೈತಾನನೇ ಈ ಮನುಷ್ಯನನ್ನು ಬಿಟ್ಟು ಹೋಗು ಎಂದು ಹೇಳುವಾಗ ಆ ಸೈತಾನು ಆ ಮನುಷ್ಯನನ್ನು ಬಿಟ್ಟು ಹೋಗುತ್ತಾವೆ. ಹಲ್ಲೆಲೂಯಾ. ಅಲ್ಲಿ ಪಕ್ಕದಲ್ಲಿ ಸುಮಾರು 2,000 ಹಂದಿಗಳನ್ನು ಮೈತಾ ಇದ್ದಿದ್ದವು. ಹಲ್ಲೆಲೂಯಾ. ಆ ದೆವ್ವು ಹೇಳುತ್ತದೆ, ನಮಗೆ ಹಂದಿ ಒಳಗೆ ಕಳಿಸು ಅಂತ ಹೇಳುವಾಗ ಆ ಯೇಸು ಕ್ರಿಸ್ತನು ಆ ಹಂದಿಗಳನ್ನು ಕರೆದು ಆ ದೆವ್ವುಗಳನ್ನು ಇವನು ಒಳಗಿಂದ ತೆಗೆದು ಹಾಕಿ ಹಂದಿಗಳ ಒಳಗೆ ಸೇರಿಸುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ನಿನ್ನನ್ನು ಪ್ರೀತಿಸಿರುವುದು ಯೇಸು ಶಾಶ್ವತ ಪ್ರೇಮದಿಂದಲೇ. ನಿನ್ನನ್ನು ಯೇಸು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಪ್ರೈಸ್ ದ ಲಾರ್ಡ್. ನಿನ್ನನ್ನು ಯೇಸು ಬಹಳವಾಗಿ ಪ್ರೀತಿ ಮಾಡುತ್ತಾನೆ. ನಿನ್ನನ್ನು ದೇವರು ಇಕ್ಕಟ್ಟುಗಳಿಂದ ಬಿಡಿಸುವಾತನಾಗಿದ್ದಾನೆ. ನಿನ್ನನ್ನು ದೇವರು ಇಕ್ಕಟ್ಟುಗಳಿಂದ ಬಿಡಿಸುವುದಕ್ಕಾಗಿ ಆತನು ಶಕ್ತನಾಗಿರುವ ದೇವರು. ಆತನು ಶಕ್ತನಾಗಿರುವ ದೇವರು. ಅಲ್ಲಿ ಇಲ್ಲಿ ಅಳೆದಾಡಬೇಡ. ಯಾಕಂದರೆ ಕರ್ತನಾದ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ, ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ದೇವರು ನಿನ್ನನ್ನು ಮತ್ತೆ ಪುನಃ ದೇವರು ನಿನ್ನನ್ನು ಕಟ್ಟುವಾತನಾಗಿದ್ದಾನೆ. ನೀನು ಸೋತು ಹೋಗಬೇಡ. ಯೇಸುವಿನ ಮೇಲೆ ನಂಬಿಕೆ ಇಡು. ಆ ಯೇಸು ನಿನ್ನನ್ನು ಅಭಿಷೇಕ ಮಾಡುತ್ತಾರೆ. ಯಾವಾಗ ನಿನಗೆ ಯೇಸು ದೇವರಾಗಿದ್ದಾನೋ ನಿನ್ನನ್ನು ಸೋಲಿಸುವುದಕ್ಕಾಗಿ ಯಾರಿಂದ ಆಗೋದೇ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರ್ಧಾರಕವಾಗುವುದು. ನಿನ್ನ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರ್ಧಾರಕವಾಗುವುದು. ಹಲ್ಲೆಲೂಯಾ. ನೀನು ಇಟ್ಟಿರುವ ದೇವರ ಮೇಲೆ ನಂಬಿಕೆ, ನೀನು ಏನೇನು ದೇವರಲ್ಲಿ ನಿನಗೆ ಬೇಡಿಕೆ ಇದೆಯೋ ಅದನ್ನೆಲ್ಲ ಯೇಸು ಕ್ರಿಸ್ತನು ಪೂರೈಸುವಾತನಾಗಿದ್ದಾನೆ.
ಅದನ್ನೆಲ್ಲ ಯೇಸು ಕ್ರಿಸ್ತನು ಪೂರೈಸುವಾತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಅದನ್ನೆಲ್ಲ ಪೂರೈಸುವ ದೇವರಾಗಿದ್ದಾನೆ. ಭಯಪಡಬೇಡ, ನಿನ್ನನ್ನು ದೇವರು ಆಶೀರ್ವಾದ ಮಾಡುತ್ತಾರೆ. ನಿನ್ನನ್ನು ದೇವರು ಖಂಡಿತವಾಗಿ ಆಶೀರ್ವಾದ ಮಾಡುತ್ತಾರೆ. ಆತನು ಯಾವತ್ತೂ ನಿನ್ನನ್ನು ಮರೆತು ಹೋಗುವನಲ್ಲ. ನಿನ್ನನ್ನು ಹುಡುಕಿಕೊಂಡು ಬಂದು ದೇವರ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಗೆರೆಸಿನ ಸೀಮೆಯಲ್ಲಿ ಈ ವ್ಯಕ್ತಿಯನ್ನು ಬಿಡಿಸಿರುವ ಆ ದೇವರು ಈ ಹೊತ್ತು ಸಹ ಜೀವಿತವಾಗಿದ್ದಾರೆ. ಈ ಹೊತ್ತು ಸಹ ನಮ್ಮ ಮಧ್ಯದಲ್ಲಿದ್ದಾರೆ. ಪ್ರೈಸ್ ದ ಲಾರ್ಡ್. ಈ ಹೊತ್ತು ಸಹ ನಮ್ಮ ಮಧ್ಯದಲ್ಲಿ ದೇವರಿದ್ದಾರೆ. ಆ ದೇವರ ಮೇಲೆ ನೀನು ನಂಬಿಕೆ ಇಡುವುದಾದರೆ ನಿನ್ನನ್ನು ಖಂಡಿತವಾಗಿ ದೇವರು ಆಶೀರ್ವಾದ ಮಾಡುತ್ತಾರೆ. ದೇವರು ನಿನ್ನನ್ನು ಅಭಿಷೇಕ ಮಾಡುತ್ತಾರೆ. ದೇವರು ನಿನ್ನನ್ನು ಇಕ್ಕಟ್ಟಿಂದ ಬಿಡಿಸುತ್ತಾರೆ. ನಿನ್ನ ಪ್ರಾರ್ಥನೆ ದೇವರು ಕೇಳಿದ್ದಾರೆ. ನಿನ್ನ ಪ್ರಾರ್ಥನೆ ದೇವರು ಕೇಳಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರು ನಿನ್ನನ್ನು ಆ ಇಕ್ಕಟ್ಟದಿಂದ ಬಿಡಿಸುತ್ತಾರೆ. ಭಯಪಡಬೇಡ, ಖಂಡಿತವಾಗಿ ಬಿಡಿಸುವುದಕ್ಕಾಗಿ ದೇವರು ಸರ್ವಶಕ್ತನು. ಲೋಕದಲ್ಲಿ ಇರುವವನಕ್ಕಿಂತಲೂ ನಿನ್ನ ಒಳಗಿರುವ ಯೇಸು ದೊಡ್ಡವನು. ಹಲ್ಲೆಲೂಯಾ. ಲೋಕದಾಗಿರುವವನಕ್ಕಿಂತಲೂ ನಿನ್ನ ಒಳಗಿರುವ ಯೇಸು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಯಾವ ವಿಷಯದಲ್ಲೂ ಭಯಪಡಬೇಡ, ದೇವರು ನಿನಗೆ ಆಶ್ರಯ ದುರ್ಗವಾಗಿದ್ದಾರೆ. ಹಲ್ಲೆಲೂಯಾ. ಖಂಡಿತವಾಗಿ ಯೇಸು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆಂದು ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈ ವಾಕ್ಯ ಕೇಳುವ ನಿನ್ನನ್ನೇ ದೇವರು ಹೇಳುತ್ತಾ ಇರುವುದು ಏನೆಂದರೆ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರು ಏನು ಹೇಳ್ತಾ ಇದ್ರು ಗೊತ್ತಾ? ಈ ಹೊತ್ತಿನ ವಾಕ್ಯ ದೇವರು ನಿಮ್ಮ ಸಂಗಡೆ ಮಾತಾಡ್ತಾರೆ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷವಾದ ಸಹಾಯಕನು ಆಗಿದ್ದಾನೆ. ಹಲ್ಲೆಲೂಯಾ. ಭಯಪಡಬೇಡ. ಈ ದೇವರು ಯೇಸು ಕ್ರಿಸ್ತನು ನಿನ್ನನ್ನು ಖಂಡಿತವಾಗಿ ಸಹಾಯ ಮಾಡುತ್ತಾರೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್.